ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಬಳಿ ಇರುವ ಪಾಪಾಗ್ನಿ ಮಠದ ಪಕ್ಕದಲ್ಲಿ ಕಳೆದ 20 ವರ್ಷಗಳಿಂದ ಯೋಗಿ ಮರಿಯಪ್ಪ ಸ್ವಾಮೀಜಿ ಹಾಗೂ ಜಯಮ್ಮ ದಂಪತಿಗಳು ಸುಮಾರು 4 ಎಕರೆ ಜಾಗದಲ್ಲಿ ಆಶ್ರಮ ಕಟ್ಟಿಕೊಂಡು ಅನಾಥ ಮಕ್ಕಳಿಗೆ ವೇದ ಉಪನಿಷತ್ತು ಆಧ್ಯಾತ್ಮಿಕ ಪಾಠ ಪ್ರವಚನ ಕಲಿಸಿಕೊಂಡು ವಾಸವಾಗಿದ್ದರು. ಯೋಗಿ ಮರಿಯಪ್ಪನವರು ಕಾಲವಾದ ನಂತರ ಅವರ ಪತ್ನಿ ಜಯಮ್ಮ ಆಶ್ರಮದ ಉಸ್ತುವಾರಿ ವಹಿಸಿಕೊಂಡು ಬಡವರಿಗೆ ಉಚಿತ ಅನ್ನ ಸಂತರ್ಪಣೆ ಸೇರಿ ಆಧ್ಯಾತ್ಮಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಿದ್ರು. ಆದ್ರೆ ಕಳೆದ 4 ವರ್ಷಗಳ ಹಿಂದೆ ಮಂಗಳೂರಿನಿಂದ ಆಶ್ರಮಕ್ಕೆ ಬಂದ ಉಮಾಮಹೇಶ್ವರ ಸ್ವಾಮೀಜಿ ಎಂಬುವರು ಅನಾರೋಗ್ಯದಿಂದ ಬಳಲುತ್ತಾ ಇದ್ದ ಜಯಮ್ಮರವರನ್ನ ಯಾಮಾರಿಸಿ ಅವರ ಆಸ್ತಿಯನ್ನೆಲ್ಲ ತಮ್ಮ ಸ್ವಂತಕ್ಕೆ ಬರೆಸಿಕೊಂಡಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಈ ವಿಚಾರವಾಗಿ ಜಯಮ್ಮನ ಸಂಬಂಧಿಕರು ಹಾಗೂ ಸ್ವಾಮೀಜಿ ನಡುವೆ ಜನವರಿ 10ರಂದು ಮಾತಿನ ಚಕಮಕಿ ನಡೆದು ದೊಡ್ಡ ಹೈಡ್ರಾಮಾವೇ ನಡೆದಿತ್ತು. ನಂತರ ಆಶ್ರಮದ ಆಸ್ತಿಯನ್ನು ಮತ್ತೆ ವಾಪಸ್ಸು ಬರೆದುಕೊಡುವುದಾಗಿ ಅಲ್ಲಿಂದ ಸ್ವಾಮೀಜಿ ತಪ್ಪಿಸಿಕೊಂಡಿದ್ರು. ಇದಾದ ಬಳಿಕ 2 ಗುಂಪುಗಳ ನಡುವೆ ದೂರು ಪ್ರತಿ ದೂರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿ ಮಠದ ಆಸ್ತಿಗಾಗಿ 2 ಗುಂಪುಗಳ ನಡುವೆ ಒಳಗೊಳಗೆ ವಾಕ್ಸಮರ ನಡೆಯುತ್ತಿತ್ತು. ಹೀಗಿರುವಾಗ ಜನವರಿ 17ರಂದು ಶನಿವಾರ ಬೆಳಿಗ್ಗೆ ಜಯಮ್ಮನವರು ಸ್ನಾನ ಮಾಡುವ ವೇಳೆ ಕುಸಿದು ಬಿದ್ದು ಸಾವನ್ನಪ್ಪಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆದ್ರೆ ಸಾಕು ಮಗ ಗುರುನಾಥ್ ಮಾತ್ರ ಉಮಾಮಹೇಶ್ವರಿ ಸ್ವಾಮೀಜಿ ಕಡೆಯವರು ಪದೇ ಪದೇ ತಲೆ ಕೆಡಿಸಿರೋದ್ರಿಂದ ಮಾನಸಿಕವಾಗಿ ಕುಗ್ಗಿ ಸಾವನ್ನಪ್ಪಿದ್ದಾರೆ. ಇದಕ್ಕೆ ನೇರ ಹೊಣೆ ಅವರೇ ಎಂದು ಆರೋಪಿಸಿದ್ದಾರೆ. ಇವಾಗ ಬೆಳಗ್ಗೆ ಪ್ರತಿದಿನ ಸ್ನಾನಕ್ಕೆ ಹೋಗ್ತಾಯಿದ್ರು. ಇವಾಗ ಬೆಳಗ್ಗೆನೂ ಸ್ನಾನಕ್ಕೆ ಹೋಗಿದ್ದಾಗ ಸುಸ್ತು ಅಂದರು. ನಾವು ಪ್ರಜ್ಞೆ ತಪ್ಪಿದ್ದಾರೆ ಅಂದ್ಕೊಂಡ ತಕ್ಷಣ ಲಕ್ಷ್ಮೀನಾರಾಯಣ ಪಾರ್ಸರ್ತವ್ರು ಫೋನ್ ಮಾಡಿದ್ದಕ್ಕೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದರು. ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ವಿ. ಅವ್ರಿಗೆ ಮೈನು ಏನಂದರೆ ಒಬ್ಬ ಉಮಾಮಹೇಶ್ವರ ಸ್ವಾಮಿ ಏನಿದ್ದಾರೆ 5 ವರ್ಷದಿಂದ ಆಶ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಿದ್ವಿ ಸಾಧನೆ ಮಾಡೋದಕ್ಕಂತ. ಅವರು ಎಲ್ಲ ನಂಬಿಕೆ ದ್ರೋಹ ಮಾಡಿ ಗಿಫ್ಟೆಡ್ ಅಂತ ಮಾಡಿಕೊಂಡು ಟ್ರಸ್ಟ್ ಅಂತ ಗಿಫ್ಟೆಡ್ ಅಂತ ಮಾಡ್ಕೊಂಡು ತುಂಬ ನೊಂದ್ಕೊಂಡಿದ್ದಾರೆ ಅಮ್ಮವರು. ಏನು ಆ ಸ್ವಾಮಿ ಏನು ಬಂದ್ರೂ ಆಶ್ರಮ ಬಿಡಕ್ಕೆ ಹೋಗ್ಬೇಡ್ರಿ ಅಂತ ಅಮ್ಮವರು ಹೇಳಿದ್ದಾರೆ. ಅವರು ಮೊನ್ನೆ ಶನಿವಾರ ಬೇರೆ ಅವರು ಟ್ರಸ್ಟವರು ಮುಖಾಂತರ ವಿಪರೀತವಾಗಿ ಫೋನುಗಳು ಬರ್ತಾಯಿದ್ರು ಅಮ್ಮವ್ರಿಗೆ. ಅಮ್ಮ ಈ ಥರ ಎಲ್ಲ ಮಾಡಿದ್ದೀವಿ, ಈ ಥರ ನಮಗೆ ಈ ಥರ ದ್ರೋಹ ಮಾಡಿಬಿಟ್ಟಲ್ಲಮ್ಮ, ಏನಮ್ಮ ನೀನು ನಿಮ್ಮ ಕುಟುಂಬದವರೆಲ್ಲ ಬಂದು ಈ ಥರ ಗಲಾಟೆ ಮಾಡಿದ್ದಾರೆ ಈ ಥರ ಅಂತ ಹೇಳ್ಬಿಟ್ಟು ಎಲ್ಲ ಟಾರ್ಚರ್ ಮಾಡ್ತಾಯಿದ್ರು. ನಾವು ಗೇಟ್ ಬೇಗ ತೆಗೆದಿಲ್ಲ, ಆ್ಯಕ್ಚುಲಿ ಆಗುತ್ತೆ. ತೆಗೆದಿದ್ರೆ ಇನ್ನೇನೋ ಗಲಾಟೆ ಮಾಡೋರು ನಾರಾಯಣ ಸ್ವಾಮಿ, ಆಮೇಲೆ ಅವ್ರ ಕಡೆಯವರೆಲ್ಲರೂ ಉಮಾಮಹೇಶ್ವರ ಸ್ವಾಮಿಗಳು, ಆಮೇಲೆ ಅರುಡ ಸ್ವಾಮಿ ಅಂತಿದ್ದಾರೆ ಕೆಂಗೇರಿ. ಅವರು ಪೇಪರಲ್ಲಿ ಆಶ್ರಮ ಬಗ್ಗೆ ಇಲ್ಲಿದ್ದೆಲ್ಲ ಸಲದ ಆರೋಪಗಳು ಮಾಡ್ಕೊಂಡಿದ್ದಾರೆ. ಟ್ರಸ್ಟ್ ಅಂತೇಳ್ಬಿಟ್ಟು ಗಿಫ್ಟೆಡ್ ಮಾಡಿಸ್ಕೊಂಡಿದ್ದಾನೆ ಅವನು. ನಂಬಿಕೆ ದ್ರೋಹ ವಿಪರೀತ ಟಾರ್ಚರ್ ಮಾಡಿದ್ದಾನೆ. ಯಾರು ಇಲ್ದಿದ್ದಾಗ 4 ಗೋಡೆ ಮಧ್ಯದಲ್ಲೇ ವಿಪರೀತವಾಗಿ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾನೆ ಉಮಾಮಹೇಶ್ವರ ಸ್ವಾಮಿಗಳು. ಕಾಲ್ಸ್ ಮಾಡ್ತಾಯಿದ್ದಾಗ ನಾವೆಲ್ಲ ಫೋನ್ ಮಾಡ್ತಾಯಿದ್ದಾಗ ಬ್ಲ್ಯಾಕ್ ಲಿಸ್ಟಿಗೆ ಹಾಕೋದು ಆ ಸ್ವಾಮಿ ಉಮಾಮಹೇಶ್ವರರು. ಅವ್ರ ಕುಟುಂಬದವ್ರು ಯಾರೇ ಮಾಡಲಿ ಬ್ಲ್ಯಾಕ್ ಲಿಸ್ಟಿಗೆ ಹಾಕೋದು ಅದೆಲ್ಲ ಮಾಡ್ತಾಯಿದ್ದ. ನಾವೇನು ಮಾತಾಡಿದ್ವಿ ಅದೆಲ್ಲ ಅವ್ರ ಟ್ರಸ್ಟಿಯವ್ರಿಗೆ ವಾಟ್ಸಪ್ ಮುಖಾಂತರ ಏನೋ ಕಳಿಸಿ ನಮಗೂ ಬೆದರಿಕೆ ಹಾಕಿದ್ದಾನೆ ತುಂಬ ಸರಿ. ನಾವು ಏನೋ ಆ ಥರ ಗೊತ್ತಾಗ್ತಾ ಇದ್ದಂಗೆ ಬಂದು ಕೇಳೋಕ್ಕೆ ಹೋಗಿದ್ದಕ್ಕೆ ನಾವು ನಮ್ಮೆಲ್ಲ ಸರಿ 2-3 ಸರಿನೂ ಇದು ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ ಸ್ವಾಮಿ. ಮೊನ್ನೆಲ್ಲ ಕುಟುಂಬದವರೆಲ್ಲ ಸೇರಿ ಈ ಥರ ಕೇಳಿದ್ದಕ್ಕೆ ನಮ್ಮ ಮೇಲೆ ಇವಾಗ ಇಲ್ಲಿ ಸ್ಥಳದ ಆರೋಪಗಳು ಮಾಡ್ತಾಯಿದ್ದಾನೆ. ಒಂದು ಮನುಷ್ಯನ ನಂಬಿಕೆ ನಂಬಿಕೆ ದ್ರೋಹ ಮಾಡಿದ್ದಾನಲ್ಲ, ಎಷ್ಟು ಪ್ರೀತಿಯಿಂದ ಮಗನ ಥರ ಅವರು ಒಂದು ಇರ್ತಾನೆ ಸ್ವಾಮಿ ಆಶ್ರಮದಲ್ಲಿ ಅಂತ ನಂಬಿಕೆ ಇತ್ತು. ಆ ನಂಬಿಕೆ ಹಾಳು ಮಾಡ್ಕೊಂಡಿದ್ದಾನೆ. ಅವರು ಗಿಫ್ಟೆಡ್ ಏನು ಮಾಡ್ಕೊಂಡಿದ್ದಾನೋ ಅದೆಲ್ಲ ನಂಬಿಕೆ ನನಗೆ ಗೊತ್ತಿಲ್ಲ ಏನು ಮಾಡಿದ್ದಾರೆ ಅಂತ. ಸುಮ್ಮನೆ ಸೈನ್ ಮಾಡ ಅಂದರೆ ಮಾಡಿದ್ದಾರೆ ಅಷ್ಟೇ. ಅವರು ನಂಬಿಕೆ ದ್ರೋಹ ಮಾಡಿದ್ದಾನೆ ಒಟ್ಟು. ಆದ್ರೆ ಉಮಾಮಹೇಶ್ವರ ಸ್ವಾಮೀಜಿ ಕಡೆಯವರು ಹೇಳೋದೇ ಬೇರೆ. ಆಶ್ರಮವನ್ನ ಮತ್ತಷ್ಟು ಬೆಳೆಸಬೇಕು ಅಂತ ಟ್ರಸ್ಟ್ ಮಾಡೋಣ ಅಂತ ಜಯಮ್ಮ ಅವರ ಆಶಯದಂತೆ ಟ್ರಸ್ಟ್ ಮಾಡಿದ್ದು ಅವರ ಆಸೆಯಂತೆ ನಾವು ಮುಂದಿನ ದಿನಗಳಲ್ಲಿ ಆಶ್ರಮವನ್ನ ಮುನ್ನಡೆಸುತ್ತೇವೆ. ಅವರು ದೈವಾಧೀನರಾಗಿರುವುದು ನೋವುಂಟು ಮಾಡಿದೆ. ಸ್ವಾಮೀಜಿಗಳು ನಾವೆಲ್ಲ ಸೇರಿಕೊಂಡು ಮಠವನ್ನ ಮುನ್ನಡೆಸುತ್ತೇವೆ ಎಂದು ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಮಾತು, ಸುಳ್ಳು, ಇದು ಶುದ್ಧ ಸುಳ್ಳು. ಸ್ವಾಮೀಜಿಯವರ ಮೇಲೆ ಇತ್ತೀಚೆಗೆ ಅಲ್ಲಿ ಗುಂಪು ಕಟ್ಕೊಂಡು ಬಂದು ಅಲ್ಲೇ ಮಾಡಿ ಅವರಿಗೆ ಏಟಾಗಿ ಅವ್ರ ಹಾಸ್ಪಿಟ್ಲಲ್ಲಿ ಬೆಡ್ ರಿಡನ್ನು ಮತ್ತು ಚಿಕಿತ್ಸೆಯಲ್ಲಿದ್ದಾರೆ 12 ದಿವಸದಿಂದ. ಅವರು ಯಾವುದೇ ಕಾರಣಕ್ಕೆ ಅವರು ಫೋನ್ ಮಾಡಿಲ್ಲ. ಬೇಕಾದಷ್ಟು ತನಿಖೆ ನಡೆಯಲಿ, ಅದಕ್ಕೆಲ್ಲ ಕೂಡ ನಾವು ಸಿದ್ಧರಿದ್ದೀವಿ. ಅಮ್ಮ ಅವರೇ ಅವರಿಗೆ 1-2 ಸಾರಿ ಫೋನ್ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಮತ್ತು ನೀನು ಬೇಗ ಬಂದು ಇಲ್ಲಿ ನನಗೆ ಜೊತೆಯಲ್ಲಿದ್ದು ನನ್ನ ಒಂದು ನೋಡ್ಕೋಬೇಕಪ್ಪ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಬಲವಂತವಾಗಿ ಅವರನ್ನು ತೊಂದರೆ ಕೊಟ್ಟು ಈ ರೀತಿ ಆರೋಪ ಮಾಡೋದು ಸರಿಯಲ್ಲ. ಇದು ಸತ್ಯಕ್ಕೆ ದೂರವಾದ್ದು. ಅಮ್ಮ ಅವರು ಮತ್ತು ಮರಿಯಪ್ಪ ಸ್ವಾಮಿಯವರ ಆಸೆಯಂತೆ ಅಲ್ಲಿ ಒಂದು ಸತ್ಕಾರ್ಯಗಳು, ಅನ್ನದಾನ ಮತ್ತು ಬಡವರಿಗೆ ವಿದ್ಯಾದಾನ, ವೃದ್ಧಾಶ್ರಮ ಆ ಥರದ್ದೆಲ್ಲ ಮಾಡಬೇಕು ಅಂತ ಅವರ ಆಶಯ ವ್ಯಕ್ತಪಡಿಸಿದ್ರಿಂದ ನಮ್ಮಲ್ಲಿ ಯಾರೂ ಕೂಡ
ಆ ಒಂದು ಆಸ್ತಿಗಾಗಲಿ ಆ ಒಂದು ಮಠಕ್ಕಾಗಲಿ ಆಸೆ ಪಟ್ಟು ಹೋಗಿರೋಲ್ಲ. ಧರ್ಮ ಕಾರ್ಯ ನಡೀಲಿ ಅಂತ ಹೋಗಿರೋವಂಥವರೇ ವಿನಃ ಶುದ್ಧ ಸುಳ್ಳು. ಆಸ್ತಿಗೆ ಯಾರೆಲ್ಲ ಹೊಡೆಯೋದಕ್ಕೆ ಪ್ಲ್ಯಾನ್ ಮಾಡಿದ್ರು ಅನ್ನೋದು ಎಲ್ಲ ಮಾಹಿತಿಗಳು ನಮ್ಮ ಹತ್ರ ಇದೆ. ನಾವು ಸೂಕ್ತ ಸಮಯದಲ್ಲಿ ಅದೆಲ್ಲ ಕೂಡ ಸೂಕ್ತ ಪ್ರಾಧಿಕಾರಕ್ಕೆ ನಾವೆಲ್ಲ ಕೊಡ್ತೇವೆ. ಸಂಸ್ಥೆ ಒಬ್ಬಂಟಿ ಆಗಿಲ್ಲ, ಅದು ಟ್ರಸ್ಟ್. ಅದು ಟ್ರಸ್ಟ್ನ ಎಲ್ಲ ಮೆಂಬರ್ಸು ಸಕ್ರಿಯವಾಗಿದ್ದಾರೆ, ಎಲ್ಲರೂ ಕೂಡ ಅದಕ್ಕೆ ಭಾಗವಹಿಸ್ತಾರೆ, ಎಲ್ಲರ ಸಹಕಾರ ಇದೆ. ಅಲ್ಲಿ ಸ್ಥಳೀಯರ ಎಲ್ಲರ ಸಹಕಾರ ಕೂಡ ತಗೊಂಡು ನಾವು ಮುಂದಿನ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಿಕೊಡ್ತೀವಿ. ಅದನ್ನೆಲ್ಲ ಖಂಡಿತವಾಗಿ ಕಾನೂನು ಏನಿದೆ, ಕಾನೂನು ಪ್ರಕಾರ ಸ್ವಾಮಿಗಳೇ ಅಲ್ಲಿ ಈಗ ಅಧ್ಯಕ್ಷರಾಗಿದ್ದಾರೆ. ಆ ಮಠಕ್ಕೆ ಗೌರವಾಧ್ಯಕ್ಷರ ಜಯಮವರಿದ್ದರು, ಅವರು ದೈವಾಧೀನರಾಗಿದ್ದಾರೆ. ಮುಂದಿನ ನಮ್ಮ ಟ್ರಸ್ಟ್ ನಿರ್ಧಾರಗಳ ಪ್ರಕಾರ ಅದನ್ನು ಯಾರು ಸೂಕ್ತ ವ್ಯಕ್ತಿಗಳಿದ್ದಾರೆ ಅದನ್ನು ಜೋಡಿಸ್ಕೊಂಡು ಕೆಲಸ ಮಾಡ್ತೀವಿ. ಒಟ್ಟಾರೆ ಮರಿಯಪ್ಪ ಮತ್ತು ಪತ್ನಿ ಜಯಮ್ಮರವರಿಂದ ನಿರ್ಮಾಣಗೊಂಡ ಓಂಕಾರ ಜ್ಯೋತಿ ಆಶ್ರಮ ಇದೀಗ 2 ಕಣ್ಣುಗಳನ್ನ ಕಳೆದುಕೊಂಡಂತಾಗಿ ಆಶ್ರಮ ಅನಾಥವಾಗಿದೆ. ಆದ್ರೆ ಆಸ್ತಿಗಾಗಿ ಒಂದು ಕಡೆ ಸಂಬಂಧಿಕರು, ಇನ್ನೊಂದು ಕಡೆ ಸ್ವಾಮೀಜಿ ಕಡೆಯವರು ಹೋರಾಟ ನಡೆಸ್ತಾ ಇದ್ದು, ಈ ತಿಕ್ಕಾಟದ ಮಧ್ಯೆ ಆಶ್ರಮ ಯಾರ ಪಾಲಾಗೋದು, ಯಾರ ಕೈ ಸೇರೋದು ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.